ನದ್ನಿ, ಏನಿದು? ಜಗತ್ನಲ್ಲಿ ಒಂದು ತುತ್ತು ಅನ್ನ ಇಲ್ಲ ಅಂತ ಎಷ್ಟೋ ಜನ ಸಾಯ್ತಿದ್ದಾರೆ, ಇಲ್ಲಿ ಇಷ್ಟೊಂದು ಅನ್ನನ ಬೀಳ್ಸಿದೀರಾ? ಯಾಕೋ ನನಗಿದು ಗ್ರ್ಯಾನಿ ಮಾಡಿರೋ ಅಡಿಗೆ ಅನ್ನಿಸ್ತಿದೆ. ಆಮ್ ಐ ರೈಟ್? ಹೌದು ಚಿಕ್ಕ ಯಜಮಾನ್ರೆ, ಇದು ಅಜ್ಜಿನೇ ಮಾಡಿರೋದು. ಆದ್ರೆ ಈ ಊಟ ಮನೆ ಒಳಗ್ ಬರೋದಕ್ಕೆ ಅರ್ಹತೆ ಇಲ್ವಂತೆ, ಅದಕ್ಕೆ ಅಮ್ಮೋರು ಇದನ್ನ ಇಲ್ಲಿ ಚೆಲ್ಲಿದ್ದಾರೆ. ಅರ್ಹತೆ ಇಲ್ದಿರೋ ಊಟನ? ಓಹೋ, ಈಗಿದಕ್ಕೆ ಹೇಗೆ ಅರ್ಹತೆ ಕೊಡಬೇಕು ಅಂತ ನೀನು చూపిస్తాను చూడండి. ಏನ್ ಮಾಡ್ತಾ ಇದ್ದೆ ತಾರಕ್? ತಾರಕ್ ಅದ್ರೆ ಡಸ್ಟ್ ಇರುತ್ತೆ ತಾರಕ್, ತಿನ್ಬೇಡ ಅದನ್ನ. ಹೇ ತಾರಕ್, ಅದನ್ನ ತಿನ್ನೋದು ನಿಲ್ಸೋ. ಡ್ಯಾಡ್, ನೋ ಡ್ಯಾಡ್, ಇಷ್ಟು ಚೆನ್ನಾಗಿರೋ ಅನ್ನನ ತಿಂದೆ ಹೇಗಿರಕ್ಕಾಗತ್ತೆ ಡ್ಯಾಡ್? ಬಿಡು ಬಮೈದ. ಗೋವಿಂದು, ಸೀದಾ ನಮ್ಮ ಮಾವನ್ ಮನೆಗೆ ಹೋಗಿ ನಮ್ಮ ಅಜ್ಜಿ ಹತ್ರ, ಸರಿ ಸರಿ ಸರಿ, ನನ್ನ ಬಂಗೇರಿ ಅಜ್ಜಿ ಹತ್ರ ಇದೇ ಅನ್ನನ ದೊಡ್ಡ ಟಿಫನ್ ಬಾಕ್ಸಿಗೆ ಹಾಕಿಸ್ಕೊಂಬ. ಇದೇ ತರ ನೆಲದ ಮೇಲೆ ಕೂತ್ಕೊಂಡು ಚೆನ್ನಾಗಿ ತಿನ್ನೋಣ, ನಾನು ನೀನು ಎಲ್ಲರೂ. ಬೇಗ ತಗೊಂಬ. ಚಿಕ್ಕ ಯಜಮಾನ್ರೆ, ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ದಯವಿಟ್ಟು ಮೇಲೆದೇಳಿ. ನಂಗೆ ಸಿಗಾರ್ರಿ, ತಿನ್ನುವಾಗ ಡಿಸ್ಟರ್ಬ್ ಮಾಡಬಾರ್ದಲ್ವೇನ್ರಿ? ವಾಟ್ಯಾ, ಅದ್ಯಾವತ್ತೋ ನನಗ್ ಹುಷಾರಿಲ್ದೇ ಇರ್ಬೇಕಾದ್ರೆ ದೇವಸ್ಥಾನದಲ್ಲಿ ನೆಲದ ಮೇಲೆ ನೀವು ಊಟ ಮಾಡಿದ್ರಂತೆ, ಈಗ ನಾನು ಊಟ ಮಾಡೋದ್ರಲ್ಲಿ ತಪ್ಪೇನಿದೆ? ಅದು ಇಷ್ಟು ಚೆನ್ನಾಗಿರೋ ಅಡ್ಗೆನ ಡ್ಯಾಡ್, ಟೇಸ್ಟ್ ಮಾತ್ರ ಸೂಪರ್. ಏಯ್ ತಾರಕ್, ಎದ್ದೇಳು. ಡ್ಯಾಡ್, ವಾಟ್ ಈಸ್ ದಿಸ್? ಯಾ, ಇಷ್ಟು ಚೆನ್ನಾಗಿರೋ ಊಟನ ಚೆನ್ನಾಗಿಲ್ಲ ಅಂತ ಅರತೆಗಿರತ್ತೆ ಅಂತ ಮಾತಾಡ್ದವ್ರು ಇಲ್ಲೇ ನಿಂತಿದ್ದಾರೆ. ಅವ್ರ ಹತ್ರ ಏನು ಹೇಳ್ತಾ ಇಲ್ಲ. ಚೆನ್ನಾಗಿರೋ ಊಟನ ತಿನ್ಬಿಡ್ತೀನಿ. ಏನು ಬೇಡ, ನಡಿಯೋ, ಬಾ ಒಳಗೆ. ಡ್ಯಾಡ್, ಒಂದ್ ಸೆಕೆಂಡ್.
ಫೈನಲ್ ಟಚ್ ಕೊಟ್ಟಿಲ್ಲ, ಆಗ್ಲೇ ಒಳಗ್ ಕಳಿಸ್ತಿದ್ಯಾ? ವೇಟ್ಯಾ? ಏನ್ರಿ ಮದರ್ ಇಂಡಿಯಾ, ಬೇರೆಯವ್ರ ಮನೆ ಹೆಣ್ಣು ಮಗು ಮನೆಗ್ ಬಂದ್ರೆ ಮರ್ಯಾದೆ ಕೊಡಕ್ ಬರಲ್ವಾ ನಿಮ್ಗೆ? ನಿಮ್ಮನೆ ಹೆಣ್ಣು ಮಕ್ಳಿಗೆ ಮಾತ್ರ ಎಲ್ಲಾರು ಸಲಾಮ್ ಹೊಡೆದು ಹಲೋ ಐ ಅನ್ಬೇಕಾ? ಕಂಡೋರ್ ಮನೆ ಹೆಣ್ಣು ಮಕ್ಕಳಿಗೆ ಹೆಂಗ್ ಬೇಕೋ ಹಂಗ್ ನಡ್ಸ್ಕೊತೀರಾ? ನೀವ್ ಎಂತವ್ರು ಅಂದ್ರೆ, ಈ ಅನ್ನನ ಬಿಸಾಕಿ ಅದಕ್ಕೆ ಎಷ್ಟು ದುಡ್ಡು ಅಂತ ಹೇಳು, ಅದನ್ನು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಅಂತಾನೆ ಹೇಳಿರ್ತೀರಾ. ಆಯ್ನು ತಿನ್ನೋ ಒಂದೊಂದು ಅಗಳ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತೆ ಅಂತ ಮೈ ಡ್ಯಾಡ್ ಕೀಪ್ಸ್ ಟೆಲ್ಲಿಂಗ್ ಮೀ. ಈ ಅನ್ನದ ಮೇಲೆ ಈ ತಾರಕ್ ಹೆಸರು ಬರ್ತಿತ್ತು, ಅದಕ್ಕೆ ತಿಂದಿತ್ತು. ತಾರಕ್, ಸಾಕು. ಸಾಕ ಡೇಡ್? ನಿನಗ್ ಸಾಕನ್ಸಿದೆ ಅಂದ್ರೆ ನನಗ್ ಸಾಕಾಗಿದೆ ಬಿಡು. ನಾದ್ನಿ ಡಾರ್ಲಿಂಗ್, ಗೀ ರೈಸ್ ಸೂಪರ್. ಈಗ ಈ ಅನ್ನಕ್ಕೆ ಅರ್ಹತೆ ಬಂದಿದೆ. ಬಂದಿದೆ. ಸ್ವಲ್ಪ ಉಳ್ಕೊಂಡಿದೆ ಅರ್ಹತೆ ಇರೋ ಅನ್ನ. ನೋಡಿ, ತಿಂದು ಖಾಲಿ ಮಾಡ್ತೀರೇನೋ ಅಂತ. Dad, let's go.